ಜುಲೈ 3ರಿಂದ ಐ ಥಿಂಕ್ ಅನಂತ್ನಾಗ್ ನಮ್ಮ ಅಮರನಾಥ್ ಯಾತ್ರಾ ಶುರು ಆಗುತ್ತೆ. ಜುಲೈ 3ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಆಲ್ರೆಡಿ ಒಂದು ಪೊಲೀಸದ್ದು ನೆಟ್ವರ್ಕು ಇಂಟ್ ಗ್ಯಾದರಿಂಗ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಆಗಿರ್ಬೋದು, ಏರಿಯಾ ಡಾಮಿನೇಷನ್ ಆಗಿರ್ಬೋದು. ಇದು ಆಲ್ರೆಡಿ, ಯಾಕಂದರೆ ದಟ್ ಈಸ್ ದಿ ಲಾಂಚ್ ಪ್ಯಾಡ್. ನಮಗೆ ಪಹಲ್ಗಾಮಿಂದ 2 ಕಿಲೋಮೀಟರ್ ಆ ಕಡೆ ಈ ಕಡೆ ಅಲ್ಲಿಂದನೇ ನಮ್ಮ ಅಮರನಾಥ್ ಯಾತ್ರಾ ಶುರು ಆಗುತ್ತೆ. ಸೊ ಅದು ಶುರು ಆಗಬೇಕಾದ್ರೆ ಈಗ ಆಲ್ರೆಡಿ ನಮ್ದು ಏರಿಯಾ ಡಾಮಿನೇಷನ್ ಆಗಿರ್ಬೋದು, ಇಂಟ್ ಗ್ಯಾದರಿಂಗ್ ಆಗಿರ್ಬೋದು, ಒಂದು ಗ್ರಿಡ್ ಫಾರ್ಮೇಷನ್ ಆಗಿರ್ಬೋದು, ಕೋಆರ್ಡಿನೇಟಿಂಗ್ ಕಾನ್ಫರೆನ್ಸಸ್ ಆಗಿರ್ಬೋದು, ಇದೆಲ್ಲ ಆಗಿರಬೇಕಾಗಿತ್ತು. ಸೊ ಈಗ ನಾವು ಹೇಳಿದ್ರಲ್ಲಿ ಇದರಲ್ಲಿ ಈಗ 3 ಏಜೆನ್ಸೀಸ್ ಇದೆ ಸೆಕ್ಯೂರಿಟಿ ಏಜೆನ್ಸಿ ಅಂದಾಗ. ಒಂದು ಲೋಕಲ್ ಪೊಲೀಸ್, ಅವ್ರಿಗೆ ಆ ಏರಿಯಾದೇನಿದೆ ಅವ್ರು ಲೋಕಲ್ ಪೊಲೀಸಲ್ಲಿ ಬರುತ್ತೆ. ಇನ್ನೊಂದು CRPF ಆಲ್ ಅಲಾಂಗ್ ದಿ, ಅಂದರೆ ಇದನ್ನು ಬಿಟ್ಟು ಹೊರತಾಗಿ ಏರಿಯಾ ಏನಿದೆ ಅದು CRPF ಹತ್ರ ಇದೆ. ಅದು ಬಿಟ್ಟು ಹೊರಗಡೆ ಏನಿದೆ ನಾವು ಅಲ್ಲಿ RR ಡಿಪ್ಲಾಯ್ ಮಾಡಿದ್ದೀವಿ. ಅಂದರೆ ಟೌನ್ಸ್ ಆ್ಯಂಡ್ ಒಳಗಡೆ ಇದರಲ್ಲಿ ಏನಿದೆ ಅಂದರೆ ನಮ್ಮಲ್ಲಿ RRs ಇದೆ, ರಾಷ್ಟ್ರೀಯ ರೈಫಲ್ಸ್ ಅಂತೇನು ಹೇಳ್ತೀವಿ. ರಾಷ್ಟ್ರೀಯ ರೈಫಲ್ಸು ಈಗ ಟೌನ್ಸ್ ಆ್ಯಂಡ್ ಇದರಲ್ಲಿ ಇಲ್ಲ, ಅವರು ಔಟರ್ ರಿಂಗಲ್ಲಿದ್ದಾರೆ. ಒಳಗಡೆ ಒಂದು ಏರಿಯಾ ಏನಿದೆ, ಏರಿಯಾ ಸ್ಯಾನಿಟೈಸೇಷನ್ ಏನು ಮಾಡಬೇಕು ಅದು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ CRPF ಆ್ಯಂಡ್ ದ ಲೋಕಲ್ ಪೊಲೀಸ್. ಸೊ ಅದರಲ್ಲಿ ಜಾಸ್ತಿ ನನಗೆ ಅನ್ಸೋ ಮಟ್ಟಿಗೆ ಲೋಕಲ್ ಪೊಲೀಸದ್ದು ಒಂದು ಜಾಸ್ತಿ ರೋಲ್ ಇದೆ ಅದರಲ್ಲಿ. ಆಮೇಲೆ ಯಾಕೆ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ ಅನ್ನೋದಕ್ಕೆ ಎರಡು ಇದರಲ್ಲಿ ಒಂದು ಆ್ಯಂಗಲಿಂದ ನೋಡ್ಬೋದು. ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆ್ಯಕ್ಚುಲಿ ಆಗಿತ್ತಾ, ಇನ್ನೊಂದು ಅದು ಇಂಟೆಲಿಜೆನ್ಸ್ ಬಂದಿತ್ತು, ಒಬ್ರು ಯಾರೋ ಅದ್ರ ಮೇಲೆ ಕೂತ್ಕೊಂಡಿದ್ದಾರೆ, ಅಂದ್ರೆ ಡಿಸಿಮೇಟ್ ಮಾಡಿಲ್ಲ ಅಥವಾ ಅದನ್ನ ಸೀರಿಯಸ್ನೆಸ್ ಇಂದ ತಗೊಂಡಿಲ್ಲ. ಕೆಲವು ಜನ ಇಂಟೆನ್ಷನಲ್ಲೂ ಆಗಿರುತ್ತೆ, ಒಂದೊಂದ್ಸತಿ ಇನ್ಅಡ್ವರ್ಟೆಂಟ್ಲಿನೂ ಆಗಿರುತ್ತೆ. ಎಷ್ಟೋ ಇನ್ಫಾರ್ಮೇಶನ್, ಈಗ ಇಂಟೆಲಿಜೆನ್ಸ್ ಆಫೀಸರ್ ಒಬ್ರು ಡೆಸ್ಕ್ ಮೇಲೆ ಕೂತ್ಕೊಂಡಾಗ ಅವನಿಗೆ ದಿನಾಗ್ಲೂ 100 ಒಂದು ಸಿಟ್ರಪ್ಸ್ ಬರುತ್ತೆ, ಸಿಚುವೇಶನ್ ರಿಪೋರ್ಟ್ಸ್ ಅಂತ ಹೇಳ್ತೀವಿ ನಾವು, ಅಥವಾ ಆಪ್ರೆಪ್ಸ್ ಅಂತ ಬರುತ್ತೆ, ಆಪರೇಷನಲ್ ರಿಪೋರ್ಟ್ಸ್ ಅಂತ ಬರುತ್ತೆ. ಸೊ ಅವರೊಂದು 100 ಶಿಫ್ಟ್ ಮಾಡಬೇಕಾದ್ರೆ ಅದು ಅವನೊಂದು ಇಂಟೆಲಿಜೆನ್ಸ್ ಮೇಲೂ ಇರುತ್ತೆ, ಯಾವ್ದು ಇದರಲ್ಲಿ ಜೆನ್ಯೂನ್ ಇದೆ, ಯಾವ್ದು ಇದರಲ್ಲಿ ಜೆನ್ಯೂನ್ ಇಲ್ಲ ಅನ್ನೋದನ್ನು ಅವರು ಅಲ್ಲಿ ಒಂದು ಸೆಗ್ರಿಗೇಟ್ ಮಾಡಿ ಅದನ್ನ ಪಾಸ್ ಆನ್ ಮಾಡಬೇಕು. ಯಾಕಂದ್ರೆ 100ಕ್ಕೂ 100 ಅವನು ಪಾಸ್ ಆನ್ ಮಾಡಿದರೆ ಇಟ್ ವಿಲ್ ಹ್ಯಾವ್ ನೋ ಮೀನಿಂಗ್. ಸೊ ಅದನ್ನು ಒಂದು ಸೆಗ್ರಿಗೇಷನ್ ಏನಿದೆ, ನಾವು ಅದು ಇನ್ಫಾರ್ಮೇಷನ್ ಬಂದಾಗ ಅವ್ರು ಯಾವಾಗ ಸೆಗ್ರಿಗೇಟ್ ಮಾಡಿ ಸ್ವಲ್ಪ ಪ್ರೊಸೆಸ್ ಮಾಡಿ ಆಮೇಲೆ ಯಾವುದು ಕನ್ಸರ್ನ್ ಚಾನಲ್ಸಿಗೆ ಕಳಿಸ್ತಾರೆ, ದೆನ್ ಓನ್ಲಿ ಇಟ್ ಬಿಕಮ್ಸ್ ಇಂಟೆಲಿಜೆನ್ಸ್. ಅಲ್ಲಿವರೆಗೂ ಅದು ಬರೀ ಇನ್ಫಾರ್ಮೇಷನ್ ಮಾತ್ರ ಇರುತ್ತೆ. ಸೊ ಎಷ್ಟೋ ಸತಿ ಇಂಟೆನ್ಷನಲ್ಲೂ ಆಗಿರ್ಬೋದು, ಇನ್ಅಡ್ವಾಂಟೇಜ್ಲಿನೂ ಆಗಿರ್ಬೋದು, ಅಥವಾ ಈ ಸತಿ ನಮ್ಗೆ ಇನ್ಫಾರ್ಮೇಶನ್ ಬಂದಿರೋಕ್ಕೂ ಇಲ್ಲ, ಅದು ಒಂದು ಚಾನ್ಸಸ್ ಇದೆ. ಸೊ ಈ ಮೂರು ಒಂದು ಬಟ್ ಒಬ್ಬ ರಿಟೈರ್ಡ್ ಇಂಟೆಲಿಜೆನ್ಸ್ ಆಫೀಸರ್ ಹೇಳ್ತಾ ಇದ್ರು, ಎಂಥ ಥ್ಯಾಂಕ್ಲೆಸ್ ಜಾಬ್ ಅಂದರೆ ಇಂಥ 100 ದಾಳಿಗಳನ್ನು ನಾವು ತಪ್ಪಿಸಿರ್ತೀವಿ, ನಿಜ. ಆದರೆ ಅದು ಯಾವುದೂ ಮ್ಯಾಟರ್ ಆಗೋದಿಲ್ಲ ಒಂದು ದಾಳಿ ಆದಾಗ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇಂಟೆಲಿಜೆನ್ಸ್ ಗೊತ್ತಾದರೆ ಪ್ರಿವೆಂಟ್ ಆಗಿರ್ಬೋದು. ಅದು ಎಷ್ಟೋ ಇಂಟೆಲಿಜೆನ್ಸಿಂದ ಈ ಥರ ಆ್ಯಕ್ಟಿವಿಟಿ ಸ್ಟಾಪ್ ಆಗಿರ್ತದೆ. ಆದರೆ ಇಂಟೆಲಿಜೆನ್ಸು ನನಗಾಗ್ತದೆ ಸ್ವಲ್ಪ ಇದು ಸ್ಮಾಲ್ ಆ್ಯಕ್ಟಿವಿಟಿ ಆಗಿದೆ ಅಷ್ಟೇ. ಆದರೆ ದೊಡ್ಡ 26 ಜನರನ್ನು ಕೊಂದಿದ್ದಾರೆ, ಆದರೆ 4-5 ಟೆರರಿಸ್ಟ್ ಬಂದಿದ್ದಾರೆ. ಇದು ಅವರ ಇಂಟೆನ್ಷನ್, ಅದರದ್ದು ಇಂಟೆಲಿಜೆನ್ಸ್ ಎಷ್ಟು ಗೊತ್ತಾಗೋದಿಲ್ಲ. ಲೋಕಲ್ ಪೊಲೀಸ್ಗಳಿಗೆ ಸ್ವಲ್ಪ ಐಡಿಯಾ ಏನಾದರೂ ಬಂದಿರ್ಬೋದು,